योगेन चित्तस्य पदेन वाचां मलं शरीरस्य च वैद्यकेन योपाकरोत्तमं प्रवरं मुनीनां पतञ्जलिं प्राञ्जलिरानतोऽस्मि. ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ದೀರಿ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಪ್ರತಿ ವರ್ಷ ಜೂನ್ 21ರಂದು ವಿಶ್ವದಾದ್ಯಂತ ಆಚರಿಸಲ್ಪಡುವ ಮಹತ್ವದ ದಿನವಾಗಿತ್ರಿ. ಭಾರತದ ಪ್ರಾಚೀನ ಸಂಪ್ರದಾಯದ ಯೋಗವು ದೈಹಿಕವಾಗಿ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನ ಸುಧಾರಿಸೋದ್ರಾಗ ಪ್ರಮುಖ ಪಾತ್ರವನ್ನ ವಹಿಸ್ತೈತಿ ನೋಡ್ರಿ. ಇದು ಆಚರಣೆಯ ಮೂಲ ಏನಂತಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯೊಳಗ್ರಿ ಯೋಗ ದಿನಾಚರಣೆಯನ್ನು ಜಾಗತಿಕ ಮಟ್ಟದಲ್ಲಿ ಆಚರಿಸಲು ಕರೆ ನೀಡಿದ್ರಿ. ಹಾಗಾಗಿ ಡಿಸೆಂಬರ್ 11, 2014 ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತ್ರಿ. ಮೊದಲ ಬಾರಿಗೆ 2015 ಜೂನ್ 21 ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತ್ರಿ. ಇದು ಯಾಕೆ ಇದು ವಿಶೇಷತೆ 21 ಜೂನ್ 21 ಅಂತಂದ್ರಿ, ಈ ದಿನ ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದದ ದಿನ ಆಗೈತ್ರಿ. ಇದ್ರದ ವಿಶೇಷ ಮಹತ್ವವನ್ನ ಹೊಂದೈತ್ರಿ. ಯೋಗದ ಪ್ರಯೋಜನಗಳು ಏನೇನಂದ್ರಿ, ದೈಹಿಕ ಸ್ವಾಸ್ಥ್ಯ ರೀ, ಅಂದ್ರ ದೇಹದ ತೂಕವನ್ನ ನಿಯಂತ್ರಿಸ್ತೈತಿ, ಮತ್ತು ರಕ್ತದೊತ್ತಡವನ್ನ ಸುಧಾರಿಸ್ತೈತಿ, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತೈತ್ರಿ. ಹಂಗ ಮಾನಸಿಕ ಶಾಂತಿನೂ ಸಿಗತೈತ್ರಿ. ಅಂದ್ರ ದೈನಂದಿನ ಒತ್ತಡದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಏಕಾಗ್ರತೆ ಮತ್ತು ನೆಮ್ಮದಿಯನ್ನು ಕೂಡ ನೀಡ್ತೈತ್ರಿ. ಇದು ಜೀವನ ಶೈಲಿ ಹೆಂಗ ಆಕೈತ್ರಿ ಅಂದ್ರೆ, ಯೋಗದಿಂದ ಕೇವಲ ವ್ಯಾಯಾಮ ಅಷ್ಟ ಅಲ್ರಿ, ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳಾಕ ಇದ ಪ್ರೇರಣೆ ನೀಡ್ತೈತ್ರಿ. ಹಿಂಗಾಗಿ ನಾವೆಲ್ಲರೂ ಕೂಡಿ ಯೋಗವನ್ನ ದಿನಾನು ಮಾಡೋಣ. ಕೇವಲ ಯೋಗ ದಿನಾಚರಣೆ ಸಂಬಂಧ ಜೂನ್ 21 ಅಷ್ಟ ಅಲ್ರಿ, ದಿನಾಲೂ ಕೂಡ ನಾವು ಯೋಗ ದಿನಾಚರಣೆ ಅಂತ ತಿಳ್ಕೊಂಡ ದಿನಾನು ಯೋಗವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ರೀ. ಧನ್ಯವಾದಗಳು. नमस्कार, माझं नाव रेश्मा विकी धिवटे. मी क्रांती महिला मंडळ उमा संगीत प्रतिष्ठान यांची मेंबर आहे आणि योगा टीचर देखील आहे. योगाबद्दल मी 4 शब्द सांगते. योग ही प्राचीन भारतीय शारीरिक, मानसिक आणि आध्यात्मिक जीवन पद्धती आहे. यात आसने, शारीरिक पोजेस, प्राणायाम, श्वासोच्छवासाचे तंत्र आणि ध्यान, एकाग्रता याचा समावेश होतो. हे मन आणि शारीरिक याचा सुसंवाद साधते आणि निरोगी जीवन जगण्याची कला शिकवते. धन्यवाद. Good morning, everyone. As you all know, today, that is 21st June, is celebrated as International Yoga Day. Yoga is not just exercise, it's a way of life. Yoga is India's gift to the world. On this International Yoga Day, I wish everyone health and peace of mind and body. My salutations to PM Narendra Modi ji for taking yoga to every corner of the globe and inspiring the world with yoga for one earth, one health. Happy International Yoga Day to all. Stay fit, stay blessed. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂದ್ರೆ, ಯೋಗವು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿಯ ಒಂದು ಅಮೂಲ್ಯ ಕೊಡುಗೆಯಾಗಿದೆ. ಇದು ದೇಹ ಮತ್ತು ಮನಸ್ಸು, ಆತ್ಮದ ಸಮತೋಲನವನ್ನು ಕಾಪಾಡುವ ಒಂದು ಶ್ರೇಷ್ಠ ಜೀವನ ಪದ್ಧತಿಯಾಗಿದೆ. ಯೋಗಾಭ್ಯಾಸವು ನಮ್ಮ ದೇಹವನ್ನು ಸದೃಢವಾಗಿರಿಸುತ್ತದೆ ಮತ್ತು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ. ಪ್ರಾಣಾಯಾಮ, ಧ್ಯಾನ ಮತ್ತು ಅನೇಕ ವಿವಿಧ ಆಸನಗಳು ದೇಹಕ್ಕೆ ಚೈತನ್ಯವನ್ನು ನೀಡುತ್ತವೆ. ವಿದ್ಯಾರ್ಥಿಗಳಿಗಂತೂ ಯೋಗ ಅತ್ಯಂತ ಉಪಯುಕ್ತವಾಗಿದೆ, ಏಕೆಂದರೆ ಇದು ಏಕಾಗ್ರತೆಯನ್ನು ಹೆಚ್ಚಿಸಿ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಪ್ರತಿದಿನ ಸ್ವಲ್ಪ ಸಮಯವನ್ನು ಯೋಗಕ್ಕೆ ಮೀಸಲಿಟ್ಟರೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಉಲ್ಲಾಸ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಯೋಗದ ಅವಶ್ಯಕತೆ ಇನ್ನಷ್ಟು ಹೆಚ್ಚಾಗಿದೆ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರೂ ಯೋಗವನ್ನು
ತಮ್ಮ ದಿನಚರಿಯ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಲೇಬೇಕು. ಬನ್ನಿ ಎಲ್ಲರೂ ಸೇರಿ ಯೋಗಾಭ್ಯಾಸ ಮಾಡೋಣ, ರೋಗಮುಕ್ತ ಜೀವನವನ್ನು ಪಡೆಯೋಣ.